ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ 5th ಮಂತಿನ ಸ್ಕ್ಯಾನಿಂಗ್. ಒಂದು ಏನು ಬೇಜಾರಪ್ಪ ಅಂತಂದರೆ ಗುರು ಹಾರ್ಟ್ಬೀಟ್ ಕೇಳಿಸ್ಕೊಳ್ಳೋದಕ್ಕಾಗಲ್ಲ ಈ ಟೈಮ್ ಸ್ಕ್ಯಾನಿಂಗಲ್ಲಿ. ಆ್ಯಂಡ್ ಏನು ಗೊತ್ತಾ, ಇವತ್ತಿನ ನಾನು ಯೋಗ ಕ್ಲಾಸ್ನ ಶುರು ಮಾಡಿ ಅಟ್ಲೀಸ್ಟ್ ನಂಗೆ ಒಂದು ಸಲ ಬೇಬಿ ಮುಖನಲ್ಲಿ ತೋರಿಸ್ಲಿ ಏನು 5:30 ಅಷ್ಟೊತ್ತಿಗೆ ಮತ್ತೆ ಕರೆದ್ರು ಕಾಗನೂ ಕೂಡ ಹಿಂಗೇನೆ ಮಲಗಿತ್ತು. ದಿ ಮೋಸ್ಟ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ನನಗಿವತ್ತು ಆಗಿತ್ತು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ 5th ಮಂತಿನ ಸ್ಕ್ಯಾನಿಂಗ್ ಡೇ. ಸೊ ಇದು ಏನಂತ ಹೇಳ್ತಾರೆ, ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಸಮ್ವೇರ್ ಬಿಟ್ವೀನ್ 18 to 20 ವೀಕ್ಸ್ ಅಲ್ಲಿ 22 ವೀಕ್ಸಲ್ಲಿ ಮಾಡುವಂಥ ಸ್ಕ್ಯಾನಿಂಗು. ಬೇಸಿಕಲಿ ಕಂಪ್ಲೀಟಾಗಿ ಬೇಬಿಯ ಪಾರ್ಟ್ಗಳನ್ನ ಚೆಕ್ ಮಾಡ್ತಾರೆ. ಲೈಕ್ ಬ್ರೈನ್, ಹಾರ್ಟ್, ಕೈ, ಕಾಲು ಪ್ರತಿಯೊಂದೂ ಡೀಟೇಲ್ಡಾಗಿ ಚೆಕ್ ಮಾಡುವಂತಹ ಸ್ಕ್ಯಾನಿಂಗ್ ಇದು. ನನಗೆ ಇಂಡಿಯಾದಲ್ಲಿ ನಡೀತಾ ಇರೋಂಥ ಫಸ್ಟ್ ಸ್ಕ್ಯಾನಿಂಗ್. ಬಿಕಾಸ್ ನನಗೆ 3rd ಮಂತಿನ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲಾಗಿದ್ದು ಆ್ಯಂಡ್ ಅಲ್ಲಿನ ರಿಪೋರ್ಟ್ಸ್ಗಳು ಯಾವುದೂ ನನಗೆ ಸಿಕ್ಕಿಲ್ಲ, ಸಫಿಷಿಯೆಂಟ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಈಗ ಇನ್ನು ಒಂದು 10 ಡೇಸಲ್ಲಿ ನನ್ನ 5th ಮಂತ್ ಕಂಪ್ಲೀಟ್ ಆಗಿ ನನ್ನ 6th ಮಂತಿಗೆ ನಾನು ಶುರು ಆಗುತ್ತೆ. ಸೊ ಹಾಗಾಗಿ ಐ ಆಮ್ ಅರೌಂಡ್ 20 ವೀಕ್ಸ್ ನಾವು. ಸೊ ಈಗ ಒಂದು ಸ್ಕ್ಯಾನಿಂಗ್ ಇದೆ. ಇದು ಸ್ಕ್ಯಾನಿಂಗ್ ರಿಪೋರ್ಟ್ ಇಮಿಡಿಯೇಟಾಗಿ ಬರುತ್ತೆ. ಆ್ಯಂಡ್ 11:45 ಇರೋದು. ಈಗ ಒಂದು 10:30 ಇದೆ. ಹೋಗೋದಕ್ಕೆ ಒಂದು 35-40 ಮಿನಿಟ್ಸ್ ಬೇಕು. ಸೊ ಈಗ ಒಂದು 5-10 ನಿಮಿಷದಲ್ಲಿ ರೆಡಿಯಾಗಿ ಹೋಗೋಣ. ಸೊ ತಿಂಡಿ ತಿಂದಾಗಿದೆ. ಆ್ಯಂಡ್ ಇದರಲ್ಲಿ ಖಾಲಿ ಹೊಟ್ಟೆಲಿರಬೇಕು ಅಂತ ಆ ಥರ ಎಲ್ಲ ಏನೂ ಇಲ್ಲ. ಇದೊಂದು ಮೇಜರ್ ಸ್ಕ್ಯಾನಿಂಗ್. ಯಾರೆಲ್ಲ ನ್ಯೂ ಮಾಮ್ ಟು ಬಿ ಇದ್ದಾರೆ ಅವ್ರಿಗೆಲ್ಲ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ 3rd ಮಂತಿನ ಇಂಟಿ ಸ್ಕ್ಯಾನ್ ಆದಮೇಲೆ 5th ಮಂತ್ ಇದು ಸ್ಕ್ಯಾನಿಂಗ್, ಅನಾಮಲಿ ಸ್ಕ್ಯಾನಿಂಗ್ ಮಾಡೋದು. ಟಿಫಾ ಸ್ಕ್ಯಾನಿಂಗ್ ಅಂತಲೂ ಕೂಡ ಅಂತಾರೆ. ಖಾಲಿ ಹೊಟ್ಟೆಲಿರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಚೆನ್ನಾಗಿ ನೀರು ಕುಡಿಬೋದು, ಎಲ್ಲನೂ ಇರ್ಬೋದು. ಯಾವ ಟೈಮಲ್ಲಾದರೂ, ಡೈಲಿ ಯಾವ ಟೈಮಲ್ಲಾದರೂ ಹೋಗಿ ಮಾಡಿಸ್ಕೋಬಹುದು. ಆ್ಯಂಡ್ ನಾನು ಇಲ್ಲಿ ಮಾಡಿಸ್ತಾ ಇರೋದು ಕದಂಬಾಸ್ ಡಯಾಗ್ನೆಟಿಕ್ಸ್ ಸೆಂಟರ್ ಬನಶಂಕರಿಯಲ್ಲಿ. ಅಲ್ಲಿ ಒಬ್ಬರು ಡಾಕ್ಟರ್ ಪ್ರದೀಪ್ ಅಂತ ಇದ್ದಾರಂತೆ. ಸೊ ಈಸ್ ಎ ಫೇಮಸ್ 40s ಅಲ್ಲಿ ಲೈಕ್ ಈಸ್ ಅ ಫೇಮಸ್ ರೇಡಿಯಾಲಜಿಸ್ಟ್ ಅಂತೆ. ಬಿಕಾಸ್ ನನಗೆ ಯಾವುದೇ ರಿಪೋರ್ಟ್ಸ್ಗಳು ಸಿಕ್ಕಿಲ್ದಿರೋ ಕಾರಣಕ್ಕೆ ಸೊ ನನಗೆ ಡಾಕ್ಟರ್ ಸಮ್ವನ್ ಹೂ ಇಸ್ ವೆರಿ ಗುಡ್ ಅಟ್ ಅವ್ರ ಹತ್ರ ಫಸ್ಟ್ ಸ್ಕ್ಯಾನಿಂಗ್ ಆಗಿರೋದ್ರಿಂದ ನನಗಿಲ್ಲಿ ಕಂಪ್ಲೀಟಾಗಿ ನೀಟಾಗೆಲ್ಲ ಆಗಲಿ ಅಂತ ಅವ್ರ ಹತ್ರನೇ ಮಾಡ್ಸೋಕ್ಕೆ ಹೇಳಿದ್ದಾರೆ. ಸೊ ಅವರು ಆ ಪರ್ಟಿಕ್ಯುಲರ್ ಡಾಕ್ಟರ್ ಈವ್ನಿಂಗ್ ಎಲ್ಲ ಇರಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮಾರ್ನಿಂಗೇ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಸ್ನಾನ ಎಲ್ಲ ಮಾಡಾಗಿದೆ, ಪೂಜೆನೂ ಮಾಡಾಯಿತು, ತಿಂಡಿ ತಿಂದಾಯಿತು. ಸೊ ನಾನು ಅಮ್ಮ ಇವಾಗ ಹೊರಡ್ತಾ ಇದ್ದೀವಿ ಸ್ಕ್ಯಾನಿಂಗಿಗೆ. ಸೊ ಹಾಗೆ ರೆಡಿ ಆಗ್ತಾ ನಿಮ್ಮ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ. ಸೊ ನಾನು ಮಾಯ್ಶ್ಚರೈಸರ್ ಯೂಸ್ ಹಾಕ್ಕೊಂಡಿದ್ದೀನಿ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ಇದನ್ನು ಹಾಕ್ಕೊಂಡಿದ್ದು. ತುಂಬ ನೀಟಾಗಿ ಕಾಣಿಸ್ತಿದೆ, ಅಂದರೆ ಫುಲ್ ದಪ್ಪ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಈ ಕುರಿತ ಆಗಿದೆ. ಸೊ ಇದು ದೀಪಾವಳಿ ಹಬ್ಬದ ವೀಕ್. ಎಲ್ಲರೂ ತುಂಬ ಚೆನ್ನಾಗಿ ಹಬ್ಬನ ಆಚರಿಸಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನೀವೆಲ್ಲ ಹೇಗೆ ಆಚರಿಸಿದ್ರಿ, ಏನೇನು ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಸುಮಾರು ಜನ ಟ್ರಿಪ್ಗಳಿಗೆ ಹೋಗಿರ್ತಾರೆ. ಬಿಕಾಸ್ November 1st ದೀಪಾವಳಿ ಎಲ್ಲದು ಒಟ್ಟಿಗೆ ಸಿಕ್ಕಿರೋದ್ರಿಂದ ಒಳ್ಳೆ ಸಖತ್ತು ಹಾಲಿಡೇ ಸಿಗ್ದಂಗೆ ಆಗಿರುತ್ತೆ ಎಲ್ರಿಗೂ. ಆ್ಯಂಡ್ ಇದು ಸನ್ಸ್ಕ್ರೀನ್. ಬಿಕಾಸ್ ಹೊರಗಡೆ ತುಂಬ ಸೆಕೆ ಇದೆ ಆ್ಯಂಡ್ ಬಿಸಿಲಿದೆ, ಹಾಗೆ ಯೂಸ್ ಮಾಡೋ ಹಾಗಿಲ್ಲ ವೆನ್ ಯು ಆರ್ ಪ್ರೆಗ್ನೆಂಟ್. ಸೊ ಇಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ, ದಿಸ್ ಈಸ್ suitable for pregnant mom as well. This is the sunscreen. ನಾನು ನರ್ವಸ್ ಕೂಡ ಆಗಿದೆ, ಏನಾಗುತ್ತೆ ಏನು ಅನ್ನೋದು ತಿಳ್ಕೊಳ್ಳೋದು ಇದ್ದೇ ಇದೆ. ಯಾಕಂತಂದರೆ ಇಲ್ಲಿ ಫಸ್ಟ್ ಸ್ಕ್ಯಾನಿಂಗ್, ಅಲ್ಲಿ ಹೇಗೆ ಮಾಡಿದಾರೋ ಏನೋ ನನಗಂತೂ ಗೊತ್ತಿಲ್ಲ. ಸೊ ಹಾಗಾಗಿ ಲೆಟ್ಸ್ ಸಿ. ಸೊ ಎಲ್ಲ ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಒಂದು ಏನು ಬೇಜಾರಪ್ಪ ಅಂತಂದರೆ ಗುರು ಹಾರ್ಟ್ಬೀಟ್ ಕೇಳಿಸ್ಕೊಳ್ಳೋದಕ್ಕಾಗಲ್ಲ ಈ ಟೈಮ್ ಸ್ಕ್ಯಾನಿಂಗಲ್ಲಿ. ನೆಕ್ಸ್ಟ್ ಟೈಮ್ ನೋಡೋಣ, ನನಗೇನಾದರೂ ವಾಯ್ಸ್ ರೆಕಾರ್ಡ್ ಆದರೂ ಅಟ್ಲೀಸ್ಟ್ ಮಾಡೋ ಹಾಗಿದ್ದರೆ ನಾನು ವಾಯ್ಸ್ ರೆಕಾರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನಗೆ ಫುಲ್ಲು ಶೀತ ಆಗಿತ್ತು. ಸೊ ಆಗ ಒರೆಸಿ ಹೀಗೆ ಮಾಡ್ಕೊಂಡಿದ್ದೀನಿ. ನನಗೆ ಎವ್ರಿ ಟೈಮ್ ಶೀತ ಆದಾಗಲೂ ಈ ಥರ ಏನಾದರೂ ಒಂದು ಕತೆಗಳಿದ್ದಾಗ ನಾನು ಕುರ್ತಾನ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇವಾಗ ಕುರ್ತೆಗಳೇ ಹಾಕ್ಕೊತಿಲ್ವಲ್ಲಪ್ಪ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಹಾಕೊಂಡು ಖುಷಿ, ಸಮಾಧಾನ ಅಂತ ಫೀಲ್ ಆಗ್ತಿದೆ. ಸೊ ಇನ್ನೇನು ವಾಚ್
ಆ್ಯಂಡ್ ಏನು ಗೊತ್ತಾ, ಇವತ್ತಿನ ನಾನು ಯೋಗ ಕ್ಲಾಸ್ನ ಶುರು ಮಾಡಿದ್ದೀನಿ. ಸೊ ಇಲ್ಲಿಗೆ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಲ್ಲಿದ್ದಾಗಲೂ ನಾನು ಆನ್ಲೈನಲ್ಲಿ ನೋಡ್ಕೊಂಡು ಯೋಗ ಮಾಡ್ತಾಯಿದ್ದೆ, ಬಟ್ ಒಬ್ಬರು ಪರ್ಟಿಕ್ಯುಲರ್ ಟೀಚರ್ ಅನ್ನೋರು ನನಗೆ ಬೇಕಿತ್ತು. ಸೊ ಹಾಗಾಗಿ ಇವತ್ತಿಂದ ಯೋಗ ಕ್ಲಾಸ್ ಕೂಡ ಶುರು ಮಾಡಿದ್ದೀನಿ. ಸೊ ಇವತ್ತು ತುಂಬ ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ಅರ್ಲಿ ಎದ್ದಿದ್ದೆ ಇಲ್ಲಿ ಬಂದಾಗಿಂದ. ಸೊ ಇಟ್ಸ್ ಗೋಯಿಂಗ್ ಗುಡ್. ಆ್ಯಂಡ್ ಇವತ್ತು ನಾಳೆಯಲ್ಲಿ ನನ್ನ NIPT ಟೆಸ್ಟ್ ರಿಸಲ್ಟ್ಸ್ ಕೂಡ ಬರೋದದ್ದಿದೆ. ಅಲ್ಲಿ ವಾಟರ್ ಬಾಟಲ್ ತೊಗೊಳ್ಳೋಣ, ಬಿಕಾಸ್ ಬಾಯಾರಿಕೆ ಆದರೆ ಸುಮ್ಮನೆ ಯಾಕೆ ಅಲ್ಲೆಲ್ಲ ನೀರು ಕುಡಿಯೋದು. ಸೊ ಒಂದು ವಾಟರ್ ಬಾಟಲ್ ತೊಗೊತಿದ್ದೀನಿ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ರಿಪೋರ್ಟ್ಸ್ಗಳು, ಅದು ಸೊ ರಿಪೋರ್ಟ್ಸ್ಗಳು ತೊಗೊತಾ ಇದ್ದೀನಿ. ಆ್ಯಂಡ್ ವಾಲೆಟ್, ಫೋನನ್ನು ತೊಗೋಬೇಕು. ಪರ್ಫ್ಯೂಮ್ನ ಹಾಕ್ಕೊಳ್ತೀನಿ. ಸರಿ, ಪರ್ಫ್ಯೂಮ್ ಯೂಸ್ ಮಾಡಬಾರ್ದು, ಬಿಕಾಸ್ ಇದು ಆರ್ಗ್ಯಾನಿಕ್ ಯಾವುದೋ ಸಮಥಿಂಗ್ ಅಂತ ನನಗೆ, ಇದು ಫಾರೆಸ್ಟ್ ಎಸೆನ್ಷಿಯಲ್ದು ಆರ್ಗ್ಯಾನಿಕ್. ಸೊ ಹಾಗಾಗಿ ಕೆಮಿಕಲ್ಸ್ ಇಲ್ಲ, ಅದ್ರಲ್ಲಿ ಹಾರ್ಶ್ ಕೆಮಿಕಲ್, ಹಾಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಯಾರಾದರೂ ಯೂಸ್ ಮಾಡ್ತಿದ್ರೆ ನೋಡ್ಕೊಂಡು ಯೂಸ್ ಮಾಡಿ. ಸ್ಕ್ಯಾನಿಂಗ್ ಏನೇನೆಲ್ಲ ಆಗುತ್ತೆ, ಏನು ಎತ್ತ, ಎಷ್ಟೊತ್ತಾಗುತ್ತೆ ರೀಚು, ಸ್ವಲ್ಪ ಹಾಗೆ ಅಪ್ಡೇಟ್ ಮಾಡ್ಕೊತ ಅಟ್ ದ ಎಂಡ್ ಏನೇನಾಯಿತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಕೀಪ್ ವಾಚಿಂಗ್. ಇವಾಗ ಲೇಟ್ ಆಗಿದೆ, ವಿ ಆರ್ ಗೋಯಿಂಗ್, ಬಾಯ್. ಸೊ ಕ್ಯಾಬಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ ರೀಚ್ ಆದ್ವಿ. 1 hour ಮುಂಚೆನೇ ಹೋಗಿದ್ವಿ. ಜನ ನೋಡೇ ನಾನು ದಂಗಾಗೋದೆ. ಅದ್ರ ಮೇಲೆ ನನಗೆ ಅಲ್ಲೇನು ಕಾಂಟೆಂಟ್ನ ರೆಕಾರ್ಡ್ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ದರು ಮೇಲ್ಗಡೆ ಸೆಕ್ಷನಲ್ಲಿ. ಐ ಆಮ್ ಬ್ಯಾಕ್. ಈಗ ಟೈಮು ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ 6 o'clock ಆಗಿದೆ. ಲೈಕ್ ಲಿಟ್ರಲಿ ಹೋಗಿದ್ದ ಕೆಲಸ ಅಂತೂ ಏನೂ ಆಗಿಲ್ಲ. ನಾನು ಹೇಳ್ದಂಗೆ ಇದು ಅನಾಮಲಿ ಸ್ಕ್ಯಾನ್, ಟಿಫಾ ಸ್ಕ್ಯಾನ್ ಅಂತ ಅಂತಾರೆ. ಆ್ಯಂಡ್ ಇದು ಪರ್ ಪರ್ಸನ್ 30 to 40 minutes ಹಿಡಿಯುತ್ತೆ ಸ್ಕ್ಯಾನಿಂಗ್ ಮಾಡೋದಕ್ಕೆ. ಸೊ ಹಾಗಾಗಿ ತುಂಬ ಟೈಮ್ ತೊಗೊತಾಯಿದ್ರು. ಆ್ಯಂಡ್ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು 11:30ಗೆ. ನಾವಲ್ಲಿ ಆಲ್ಮೋಸ್ಟ್ 11 o'clock ಇದ್ವಿ. ಆದರೂ ನಮಗೆ ಒಳಗೆ ಕರೆದಾಗ 1:30, 2 o'clock ಆಗಿತ್ತು. ಸೊ ನನಗೇನೋ ತಲೆ ನೋವ್ತಾ ಇದೆ. ಸೊ 2 o'clock ಆಗಿತ್ತು ಕರೆದಾಗ. ಸೊ ಆವಾಗ ಒಂದಷ್ಟು ಪರ್ಸೆಂಟೇಜ್ ಚೆಕ್ ಮಾಡಿದ್ರು. ಅದೇನೋ ಕರೆಕ್ಟ್ ಪೊಸಿಷನಿಗೆ ಬಂದಿರಲಿಲ್ಲ, ನಿಂಗೆ ಉಲ್ಟಾ ಆಗಿರಲಿಲ್ಲ. ಸೊ ಆವಾಗೊಂದಷ್ಟು ಚೆಕ್ ಮಾಡಿದ್ರು. ಆಮೇಲೆ ಹೇಳಿದ್ರು ಬೆಟರ್ ನೀವು ಹೋಗಿ ಊಟ ಮಾಡ್ಕೊಂಡು ಬನ್ನಿ ಅಂತ ಅಂದರು. ಆವಾಗ ಅದನ್ನು ಮುಂಚೆನೇ ಹೇಳಿದಿದ್ರೆ, ಇಲ್ಲ 12ಗೆ ಹೇಳಿಬಿಟ್ಟಿದ್ರೆ, 12:30ಗೆ ಹೋಗಿ ಊಟನಾದರೂ ಮಾಡ್ಕೊಂಬರ್ತಿದ್ದೆ. ಅದು ಮಾಡಲಿಲ್ಲ, 2 o'clock ಹೇಳ್ತಾರೆ ಅದನ್ನು. ಆ್ಯಂಡ್ ಅಲ್ಲಿ ನೋಡಿದ್ರೆ ಯಾವುದೇ ಹೋಟೆಲ್ಸ್ಗಳು ಆ ಥರ ಅಷ್ಟೊಂದು ಚೆನ್ನಾಗಿರೋದಿದ್ದಿಲ್ಲ. ಒಂದು ಚಿಕ್ಕದಿತ್ತು. ಅಲ್ಲಿ ಒಂದು ಸ್ವಲ್ಪ ರೈಸ್ ತಿಂದು ಆಮೇಲೆ ಜ್ಯೂಸ್ ಕುಡಿದು ಬಂದ್ವಿ. ಬಂದ ಮೇಲೆ ಮತ್ತೆ ನನಗೆ ಅವರು ಸ್ಕ್ಯಾನಿಂಗಿಗೆ ಕರೆದಿದ್ದು, ವಾಕ್ ಮಾಡ್ತಾಯಿರಿ, ನೀರು ಕುಡಿತಾಯಿರಿ ಅಂತಂದರು. ಓಕೆ ಕೂಲ್. ಅಟ್ಲೀಸ್ಟ್ ಬಂದ ಮೇಲೆ ಪಟ್ಟಂತ ಕೊಡಬೇಕಲ್ವಾ? ಇಲ್ಲ, 3:30-4 ಗಂಟೆಗೆ ಕೊಟ್ಟರು. ಮತ್ತು ಲೈಕ್ ಆಲ್ಮೋಸ್ಟ್ 1.5 hours ಗ್ಯಾಪ್ ಆದಮೇಲೆ ನೆಕ್ಸ್ಟ್ ಟೈಮ್ ಮತ್ತೆ ಸ್ಕ್ಯಾನಿಂಗಿಗೆ ಕರೆದ್ರು. ಲೈಕ್ ಬೇಬಿ ಪೊಸಿಷನ್ ಇಟ್ ವಿಲ್ ಬಿ ರೋಟೇಟಿಂಗ್ ಟಿಲ್ 3rd ಟ್ರೈಮಿಸ್ಟರಿಗೆ ರೀಚ್ ಆಗೋವರೆಗೂ ಅದು ರೋಟೇಟ್ ಆಗ್ತಾನೇ ಇರುತ್ತೆ, ತಿರುಗ್ತಾನೆ ಇರುತ್ತೆ. ಸೊ ಹಾಗಾಗಿ ಅವ್ರು 1.5 ಗಂಟೆ ಗ್ಯಾಪ್ ಕೊಟ್ಟರೆ ಯು ನೆವರ್ ನೋ ಅದು ಪೊಸಿಷನಲ್ಲಿ ಇದೆಯಾ ಇಲ್ವಾ ಅದೆಲ್ಲ ಗೊತ್ತಾಗಲ್ಲ. ಸೊ ಅದು ಪ್ರಾಬ್ಲಮ್ಮು. ಮತ್ತು 1.5 ಗಂಟೆ ಆದಮೇಲೆ ಅವ್ರು ನನಗೆ ಚೆಕ್ ಮಾಡಿದಾಗ ಮತ್ತೆ ಕಡೆನೇ ಮಲ್ಕೊಂಡಿತ್ತು ಅದು. ಆವಾಗ ಒಂದಷ್ಟು ಪರ್ಸೆಂಟೇಜ್ ಚೆಕ್ ಮಾಡಿದ್ರು. ಲೈಕ್ 50% ಆಯಿತು. ಆದಮೇಲೆ ಇನ್ನೂ 1.5 ಗಂಟೆ ಬಿಟ್ಟು ಲೈಕ್ ಆಲ್ಮೋಸ್ಟ್ 5:30 ಅಷ್ಟೊತ್ತಿಗೆ ಮತ್ತೆ ಕರೆದ್ರು. ಕಾಗನೂ ಕೂಡ ಹಿಂಗೇನೆ ಮಲಗಿತ್ತು. ಲೈಕ್ ಸ್ಪೈನ್ ಚೆಕ್ ಮಾಡಿದ್ರು, ಅದು ಇದು ಇನ್ನು ಉಳಿದಿದ್ದು ಏನೇನಿತ್ತು ಅದನ್ನೆಲ್ಲ ಚೆಕ್ ಮಾಡಿದ್ರು. ಸೊ ಟೋಟಲಿ 75% ಅಷ್ಟು ಚೆಕ್ ಮಾಡಿದ್ದಾರೆ. ಇನ್ನು 25% ಉಳ್ಕೊಂಡಿದೆ. ಅದು ಹಿಂಗೆ ವಾಪಸ್ ತಿರುಗಿದಾಗ ಹಾರ್ಟು, ಕಣ್ಣು, ಕೈ ಅದೆಲ್ಲ ಒಂದು ಸಲ ಚೆಕ್ ಮಾಡೋದಕ್ಕೋಸ್ಕರ ಅವರು ಇದು ಮಾಡಿರೋದು. ಸೊ ಅವರು ಡಾಕ್ಟರು 5 ಮೇಲೆ ಅವ್ರಿಗೆ ಅವೈಲೇಬಲ್ ಇರೋಲ್ಲ. ಸೊ ಒಂದು ಲಾಸ್ಟ್ ಟೈಮ್ ಚೆಕ್ ಮಾಡಿದ್ರು, ಆವಾಗ ಅದು ತಿರುಗಿದ್ದಿಲ್ಲ. ನಾನು ಕೇಳಿದೆ ಅವರಿಗೆ, ಸ್ವಲ್ಪ ಅಟ್ಲೀಸ್ಟ್ ನಾನು ವೆಯ್ಟ್ ಮಾಡ್ತೀನಿ, ಇನ್ನೊಂದು 2 ಸಲ ಚೆಕ್ ಮಾಡಿ ಅಂತ. ಸೊ ಇಲ್ಲ ಡಾಕ್ಟರ್ ಹೋಗ್ತಿದ್ದಾರೆ, ಆಗಲ್ಲ ಇವಾಗ ಅಂತ ಅಂದರು. ಆಮೇಲೆ ನಾಳೆಗೆ ಅಂತಂದರೆ ನಾಳೆಗೂ ಅಪಾಯಿಂಟ್ಮೆಂಟ್ ಇಲ್ಲ,
ಆದರೆ ನಾಳೆ ಡಾಕ್ಟರ್ ಅವೈಲೇಬಲ್ ಇಲ್ಲ. ಸೊ ನಾಡಿದ್ದು ವೆನ್ಸ್ಡೇಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ವೆನ್ಸ್ಡೇ 8 o'clock ಬುಕ್ ಮಾಡ್ಕೊಂಡಿದ್ದೀನಿ. 8 o'clock ಹೋಗಬೇಕು. ಆ್ಯಂಡ್ ಅದು ಪುನಃ ಮತ್ತೆ ನಮ್ಮ ಹತ್ರ ದುಡ್ಡು ಇಸ್ಕೊಳ್ಳಲ್ಲ, ಬಿಕಾಸ್ ನಾವು ಆಲ್ರೆಡಿ ಕೊಟ್ಟಿರೋದ್ರಿಂದ ನನಗೆ ಯಾವುದೂ ರಿಪೋರ್ಟ್ಸ್ಗಳು ಕೊಟ್ಟಿಲ್ಲ. ಅದೇ ಕಂಟಿನ್ಯೂಷನ್ ಪಾರ್ಟ್ ಲೈಕ್ ಪೆಂಡಿಂಗ್ ಅಂತ ಇದೆ. ಸೊ ಅದ್ರದ್ದು ಕಂಟಿನ್ಯೂಷನ್ ಪಾರ್ಟ್ ವೆನ್ಸ್ಡೇಗೆ ಮಾಡ್ತಾರೆ. ಹೋಪ್ಸೋ ವೆನ್ಸ್ಡೇ ಬೇಗ ಹೋಗ್ತಿದ್ದೀನಿ. ಜನ ಇರಲ್ಲ, ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಬಟ್ ನನಗೆ ಇವರು ಕರೀತಾರಂಥ ಫ್ರೀಕ್ವೆನ್ಸಿನೇ ಪ್ರಾಬ್ಲಮ್ ಆಗಿರೋದು. ಸಿ ಐ ನೋ ದೇ ಮೈಟ್ ಬಿ ಅ ವೆರಿ ಗುಡ್ ಡಾಕ್ಟರ್. ಆ್ಯಸ್ ಐ ಸೆಡ್, ಅವರು ಬ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ರೇಡಿಯಾಲಜಿಸ್ಟ್ ಅಂತೆ. ಈಸ್ ಎ ಗೋಲ್ಡ್ ಮೆಡಲಿಸ್ಟ್, ಎಲ್ಲ ಫೈನ್. ಬಟ್ ದೇರ್ ಶುಡ್ ಬಿ ಅ ಪ್ರಾಪರ್ ಇದಲ್ವಾ, ಅಂದರೆ ವೆನ್ ಯು ಆರ್ ಕಾಲಿಂಗ್ ಎ ಪ್ರೆಗ್ನೆಂಟ್ ವುಮೆನ್ಸ್ ದೇ ಕಾಂಟ್ ಸಿಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಅದನ್ನು ಥಿಂಕ್ ಮಾಡಬೇಕು. ಅವರು 11:00 ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ, ಓಕೆ, ವೆಲ್ ಆ್ಯಂಡ್ ಗುಡ್. ಅಟ್ಲೀಸ್ಟ್ 12:30 ಕರಿಬೋದಲ್ವಾ. ಲೈಕ್ ಟಿಲ್ 2 o'clock 11:00 ಅಪಾಯಿಂಟ್ಮೆಂಟ್ ಕೊಟ್ಟು 2 ಗಂಟೆ ಒಳಗೆ ಕರೀತಾರೆ ಅಂದರೆ ವಾಟ್ ಈಸ್ ದಟ್ ನಾನ್ಸೆನ್ಸ್. ನನಗೆ ಅದು ವೇ ಆಫ್ ಅವ್ರದ್ದು ಇದು ಇಷ್ಟ ಆಗಿಲ್ಲ. ಆ್ಯಂಡ್ ಸಿಕ್ಕಾಬಟ್ಟೆ ಜನ ಇದ್ದಾರೆ, ಲಿಟ್ರಲಿ ಜನ ನೋಡಿನೇ ಸಾಕಾಗೋಯ್ತು. ನಾವಿವತ್ತು ಚೆಕಪ್ ಮಾಡಿಸ್ಕೊತೀವ. ದಿ ಮೋಸ್ಟ್ ಹಾರಿಬಲ್ ಎಕ್ಸ್ಪೀರಿಯನ್ಸ್ ನನಗಿವತ್ತು ಆಗಿದ್ದು. ಅಟ್ಲೀಸ್ಟ್ ನಾನಾದರೂ ಹೋಗೋದು ಬರೋದು, ವಾಶ್ರೂಮ್ಗೆ ಹೋಗೋದು, ನೀರು ಕುಡಿಯೋದು, ಊಟಕ್ಕೆ ಅದಕ್ಕೆ ಓಡಾಡ್ತಿದ್ದೆ. ಪಾಪ ಅಮ್ಮ ಕೂತಿದ್ದ ಜಾಗದಲ್ಲೇ ಕೂತಿದ್ರು. ಅವ್ರಿಗೆ ಎಷ್ಟು ಕಾಲು ನೋವು ಸುಸ್ತಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಸೊ ಸ್ವಲ್ಪನಾದರೂ ಒಂದಷ್ಟು ಏನಂತ ಹೇಳ್ತಾರೆ, ಒಂದು ಟೈಮ್ ಮ್ಯಾನೇಜ್ಮೆಂಟ್, ಟೈಮನ್ನು ಕರೆಕ್ಟಾಗಿ ಹೇಳೋವಂಥ ಒಂದು ಇದಿರಬೇಕು. ಐ ನೋ ದೇ ಆರ್ ಫೇಮಸ್, ಐ ನೋ ಪ್ರತಿಯೊಂದು ಇದಕ್ಕೂ 30 to 40 minutes ಎಲ್ಲ ಟೈಮ್ ಆಗುತ್ತೆ. ಆ್ಯಂಡ್ ಒಂದು ಸಮ್ಟೈಮ್ಸ್ ಫೀಲ್ಡ್ ಪೊಸಿಷನಲ್ಲಿರಲ್ಲ, ಮತ್ತು ಕರಿಬೇಕಾಗತ್ತೆ. ಸೊ ಕರಿಯೋದನ್ನಾದರೂ ಅಟ್ಲೀಸ್ಟ್ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕಲ್ಲ. ಒಂದು 4-5 ಪೇಷಂಟ್ಸ್ ಆದಮೇಲೆ ಪುನಃ ಕರಿಬೇಕು. ಲೈಕ್ ಲಿಟ್ರಲಿ 1 2 hours ಆದಮೇಲೆ ನೀವು ಮತ್ತೆ ಕರಿತಿದ್ದೀರ ಅಂದರೆ ಹೆಂಗೆ? ಅದು ನೀವು ಬೈ ಲಕ್ ಆಗಿರಬೇಕಷ್ಟೇ. ಅದು ಅವ್ರು ಕರೆದಾಗ ಕರೆಕ್ಟಾಗಿ ಬೇಬಿ ಪೊಸಿಷನ್ ತಿರುಗಿರಬೇಕು. ಆ ಥರ ಇಟ್ ವಾಸ್ ಹೆಲ್ ಟುಡೇ. ಸೂಪರ್ ಟಯರ್ಡ್, ಏನು ಮಾಡೋಕ್ಕೂ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟಿದ್ದೆ. ಯೋಗ ಕ್ಲಾಸಸ್ಗೆ ಜಾಯ್ನ್ ಆಗಿರೋದ್ರಿಂದ ನಂಗೆ ಅದು ಅಲಾರಾಮ್ ಹೊಡಿಯುತ್ತೋ ಇಲ್ವೋ ಅಂತ 1.5 ಗಂಟೆ ಮುಂಚೆನೇ ಎಚ್ಚರಾಗ್ತಿತ್ತು. ಆಗ್ಲಾಗಲೇ ಮೊಬೈಲ್ ಚೆಕ್ ಮಾಡ್ತಾಯಿದ್ದೆ, ನಾನು ಕ್ಲಾಸ್ ಅಟೆಂಡ್ ಆಗ್ತೀನೋ ಇಲ್ಲ. ಫಸ್ಟ್ ಡೇ ಆಗಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಮಿಸ್ ಇಟ್. ಬಿಕಾಸ್ ಓರಿಯೆಂಟೇಷನ್ ಇರುತ್ತೆ, ಹೇಗೆ ಏನು ಓವರಾಲ್ ಪಿಕ್ಚರ್ ಸಿಗುತ್ತೆ ನಮಗೆ, ಯಾವ್ಯಾವ ದಿನ ಯಾವ್ಯಾವ ಥರ ಯಾವ್ಯಾವ ವೇಯಲ್ಲಿ ಅವ್ರು ಟೀಚ್ ಮಾಡ್ತಾರೆ ಹೇಗೆ ಅನ್ನೋದ್ರ ಬಗ್ಗೆ ತುಂಬ ಇರುತ್ತೆ. ಸೊ ಐ ಡೋಂಟ್ ವಾಂಟ್ ಅಂದರೆ ಇವತ್ತು ಮಿಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇದ್ದಿಲ್ಲ. ಆ್ಯಂಡ್ ಅದು ಸ್ಟಾರ್ಟಿಂಗ್ ಒಂದು ಹುರುಪಿರತ್ತಲ್ವ, ಸುಳ್ಳು ಜೋಶಲ್ಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಲ್ವ. ಸೊ ಹಾಗಾಗಿ ಅದರಿಂದ 1.5 ಗಂಟೆ ಮುಂಚೆನೇ ಹೋಗಿತ್ತು. ಐ ಆಮ್ ಲೈಕ್ ವೆರಿ ಟಯರ್ಡ್. ನನಗೆ ಎಷ್ಟು ನೀಟಾಗಿ ಪ್ರೀವಿಯಸ್ ಟೈಮ್ ಸ್ಕ್ಯಾನಿಂಗ್ ಆದಾಗ ತುಂಬ ಚೆನ್ನಾಗಿ ಹೇಳಿದರು. ಲೈಕ್ ದಿಸ್ ಈಸ್ ಹ್ಯಾಂಡ್, ದಿಸ್ ಈಸ್ ಫಿಂಗರ್, ದಿಸ್ ಈಸ್ ಲೆಗ್, ಇದು ಕಣ್ಣು, ಇದು ಮೂಗು, ಕಿವಿ, ಇದು ಹಾರ್ಟು, ಇದು ಬ್ಲ್ಯಾಡರು, ಇದು ಕಿಡ್ನಿ, ಇದು ಪ್ರತಿಯೊಂದೂ ತೋರಿಸಿ ಯಾವುದೂ ಅವರು ಕರೆಕ್ಟಾಗಿ ಏನೂ ತೋರಿಸಿಲ್ಲ. ಮಾನಿಟರ್ ಟರ್ನೂ ಆಗಿಲ್ಲ. ಆ್ಯಂಡ್ ಇನ್ನೊಂದು ಪರ್ಸನ್ ಅಕಾಂಪನಿನೂ ಮಾಡಲಿಲ್ಲ ಅಲ್ಲಿ. ಮೈ ಮಾಮ್ ವಾಸ್ ಸಿಟ್ಟಿಂಗ್ ಔಟ್ಸೈಡ್ ಆಲ್ ಲೈಕ್ ಫಾರ್ 6 to 7 hours ಶಿ ವಾಸ್ ಸಿಟ್ಟಿಂಗ್ ಐಡಿಯಲ್ ಓವರ್ ದೇರ್. ಯಾರನ್ನೂ ಒಳಗೆ ಬಿಡ್ತಾ ಇರಲಿಲ್ಲ. ಒಂದು ಪೇಷಂಟ್ ಚೆಕ್ ಮಾಡ್ತಿದ್ದಾರೆ ಅಂದರೆ ಇನ್ನೊಂದು ಪೇಷಂಟ್ನ ಆಲ್ರೆಡಿ ಒಳಗೆ ಕರೆಸ್ಬಿಟ್ಟು ಅಲ್ಲಿ ಕರ್ಟನ್ ಹಾಕಿ ಅವ್ರನ್ನ ಕೂರಿಸ್ತಾ ಇದ್ದಾರೆ. ಆ್ಯಂಡ್ ದಟ್ ಫಸ್ಟ್ 2 times ಅವ್ರ ಅಸಿಸ್ಟೆಂಟ್ ಚೆಕ್ ಮಾಡ್ತಾರೆ. ಅದಾದಮೇಲೆ 3rd time ವಾಟ್ ಎವರ್ ದ ಡಾಕ್ಟರ್ ನಾನು ಯಾರ ಹತ್ರ ಮಾಡಿಸ್ಬೇಕು ಅಂತ ಇದ್ನಲ್ಲ ನಾನು ಅವ್ರು ಚೆಕ್ ಮಾಡ್ತಾರೆ. ಐ ಅಗ್ರಿ ದ ಮೇಜರ್ ಪಾರ್ಟ್ಸ್, ಮೇಜರ್ ಏನೇನಿದೆ ಅದನ್ನು ಅವರು ಚೆಕ್ ಮಾಡಿದ್ದಾರೆ. ಬಟ್ ಐ ವಾಂಟೆಡ್ ಅವ್ರ ಹತ್ರ ಅಷ್ಟೊಂದು ವೆಯ್ಟ್ ಮಾಡಿ ನಾನು 6-7 hours ಎಲ್ಲ ವೇಸ್ಟ್ ಮಾಡಿ ಇವಾಗ ನಾನು ಪುನಃ ಹೋಗ್ತಿರೋದಕ್ಕೆ ಅಟ್ಲೀಸ್ಟ್ ನಂಗೆ 100% ಅವರೇ ಚೆಕ್ ಮಾಡಬೇಕಿತ್ತು. ಹಾಫ್ ಆಫ್ ದಿ ಥಿಂಗ್ ಅವ್ರ ಅಸಿಸ್ಟೆಂಟ್ ಮಾಡ್ತಾರೆ, ಇನ್ನೊಂದು ಮೇಜರ್ ಪಾರ್ಟ್ಸ್ ಮಾತ್ರ ಅವ್ರು ಮಾಡ್ತಾರೆ. ಅಂದರೆ ಯಾಕೆ ನೆಸೆಸಿಟಿ ಇದ್ದಿಲ್ಲ ಅವ್ರ ಹತ್ರನೇ ಹೋಗಿ ನಾವು ತೋರಿಸ್ಕೊಳ್ಳೋಂಥದ್ದು. ಸೊ ದಿಸ್ ಇಸ್ ದ ಮೇಜರ್ ಡ್ರಾಬ್ಯಾಕ್ ಅಂತ ನನಗನ್ಸಿದ್ದು. ಬೇಬಿನ ನೋಡಲೂ ಇಲ್ಲ ನಾನು, ಅದು ಹೆಂಗೆ ಕಾಣಿಸಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸೊ ಆ ಥರ ಮಾಡಿದ್ರು. ನಂಗೆ ಒಂದು ಸಲ ಬೇಬಿ ಮುಖನಾದರೂ ತೋರಿಸ್ಲಿ ಏನು ಎತ್ತ ಅಂತ. ಐ ಆಮ್ ಹೋಪಿಂಗ್ ಫಾರ್ ದ್ಯಾಟ್. ಐ ಫರ್ಗಾಟ್ ಟು ಟೆಲ್ ಯು NIPTದು
ರಿಪೋರ್ಟ್ ಬಂದಿದೆ. NIPT ಏನಪ್ಪ ಅಂತಂದರೆ ಲೈಕ್ ಜೆನೆಟಿಕ್ ಡಿಸಾರ್ಡರ್ ಇರೋಂತಹದ್ದನ್ನು ಚೆಕ್ ಮಾಡುವಂಥ ಒಂದು ಬ್ಲಡ್ ರಿಪೋರ್ಟ್ ಅದು. ಕೆಲವೊಬ್ಬರು ತಮ್ಮ 3rd ಮಂತ್ ಸ್ಕ್ಯಾನಿಂಗ್ ಜೊತೆ ಡಬಲ್ ಮಾರ್ಕ ಮಾಡಿಸ್ತಾರೆ. ಸಿನ್ಸ್ ನಾನು ಅಲ್ಲಿರೋದ್ರಿಂದ ನಾನು ಅದು ಮಿಸ್ ಆಗಿತ್ತು. ಬರೀ ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ನಾನು ಅದೇ NT ಸ್ಕ್ಯಾನ್ ಮಾಡಿಸಿ ಅದ್ರ ಜೊತೆಗೆ ಡಬಲ್ ಮಾರ್ಕರ್ ಮಾಡಿಸ್ಬೇಕಾಗುತ್ತೆ. ಬಟ್ ನನಗೆ ಆ ಟೈಮ್ ಪೀರಿಯಡ್ ಮುಗಿದೋಗಿತ್ತು ನಾನು ಇಲ್ಲಿಗೆ ರೀಚ್ ಆದಾಗ ಆಲ್ಮೋಸ್ಟ್ 4.5 ಮಂತ್ಸ್ ಪ್ರೆಗ್ನೆಂಟ್ ಇದ್ದೆ. ಸೊ ಹಾಗಾಗಿ ಅದು ನಾನು ಅದಕ್ಕೆ ಅಲ್ಲಿ ಎಲಿಜಿಬಲ್ ಇದ್ದಿಲ್ಲ. ಮತ್ತು ಇನ್ನೊಂದು ಸ್ಕ್ಯಾನಿಂಗ್ ಜೊತೆನೇ ಟ್ರಿಪಲ್ ಮಾರ್ಕೋಲೋ ಕ್ವಾಡ್ರಪಲ್ ಮಾರ್ಕೋಲೋ ಆ ಥರ ಏನೋ ಮಾಡ್ತಾರೆ. ಆ್ಯಂಡ್ ಅದನ್ನು ಮಾಡಿಸ್ಕೊಂಡು ಇನ್ನೊಂದು 2 ವೀಕ್ಸಲ್ಲಿ ಮತ್ತೆ ಅನಾಮಲಿ ಸ್ಕ್ಯಾನ್ ಮಾಡಿಸೋದು ಎಲ್ಲ ತುಂಬ ರಗಳೆ ಅಂತ ಅನ್ನಿಸ್ತು. ಡಬಲ್ ಬೇಡ, ಅಟ್ಲೀಸ್ಟ್ ಒಂದು ಬ್ಲಡ್ ರಿಪೋರ್ಟ್ ಚೆಕ್ ಮಾಡೋಣ. ಆ್ಯಂಡ್ ಇವೆಲ್ಲಕ್ಕಿಂತ ಸುಪೀರಿಯರ್ ಇರೋದು NIPT. ಇದು ಅಕ್ಯುರೇಸಿ ಇರೋದು 99%. ಇವೆಲ್ಲ ಲೈಕ್ 80%, 75%, 80% ಆ ಥರ ಇರೋದು. ಸೊ ಅಕ್ಯುರೇಸಿ ಹೇಗೂ ತುಂಬ ಅದರದ್ದೇ ಇರೋದು, ಸುಪೀರಿಯರ್ ಇರೋದು ಅದೇ. ನನ್ನ ಡಾಕ್ಟರು ಅದನ್ನೇ ಮಾಡಿಸಿ ಅಂತ ಹೇಳಿದ್ಲು. ಬಟ್ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ಕಾಸ್ಟ್ ತುಂಬ ಹೈ ಇದೆ NIPTದು. ಲೈಕ್ 11ಇಂದ ನಿಮಗೆ 16ವರೆಗೂ ಕಾಸ್ಟ್ ಬೀಳುತ್ತೆ ಒಂದು NIPT ಟೆಸ್ಟಿಗೆ. ಬಿಕಾಸ್ ದಟ್ ಈಸ್ ಸೂಪರ್ ಕಾಸ್ಟ್. ಏನಪ್ಪ ಅಂತಂದರೆ ಮೋಸ್ಟ್ಲಿ ಮಾಡೋರು ತುಂಬ ಕಡಿಮೆ ಅನಿಸುತ್ತೆ. ಅದನ್ನು ಈಗೀಗ ಬಂದಿರೋದು NIPT ಎಲ್ಲರೂ ಸಜೆಸ್ಟ್ ಮಾಡೋದಿಲ್ಲ. ಜಾಸ್ತಿ ಜನ ಡಬಲ್ ಮಾರ್ಕರ್, ಟ್ರಿಪಲ್ ಮಾರ್ಕರ್, ಕ್ವಾಡ್ರಪಲ್ ಮಾರ್ಕರ್ ವಿತ್ ಸ್ಕ್ಯಾನಿಂಗ್ ಈ ರೀತಿ ಕಂಟಿನ್ಯೂ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಮಿಸ್ ಆಗಿದ್ದ ಕಾರಣಕ್ಕಾಗಿ ನಾನು ಅದನ್ನು ಮಾಡಿಸಿದೆ. ಆ್ಯಂಡ್ ಅದರ ರಿಪೋರ್ಟ್ ಬಂದಿದೆ, ಎಲ್ಲನೂ ನಾರ್ಮಲ್ ಇದೆ. ದೇರ್ ಇಸ್ ನೋ ಜೆನೆಟಿಕ್ ಡಿಸಾರ್ಡರ್ ಫೌಂಡ್ ಇನ್ ದ್ಯಾಟ್ ರಿಪೋರ್ಟ್. ಸೊ ಐ ಆಮ್ ಸೂಪರ್ ಹ್ಯಾಪಿ ಆ್ಯಂಡ್ ಸ್ವಲ್ಪ ರಿಲೀಫ್ ಅಂತ ಅನಿಸ್ತಿದೆ. ಹೋಪ್ಸು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ತುಂಬ ಚೆನ್ನಾಗಾಗಲಿ, ಎಲ್ಲನೂ ಪಾಸಿಟಿವ್ ಆಗಿ ಬರಲಿ. ಐ ನೋ ಪಾಸಿಟಿವ್ ಆಗಿ ಬರುತ್ತೆ ಬಿಕಾಸ್ ಐ ಆಮ್ ಹೆಲ್ದಿ, ಐ ಆಮ್ ಡೂಯಿಂಗ್ ಗುಡ್, ಐ ಟ್ರಸ್ಟ್ ಮೈ ಬಾಡಿ ಆ್ಯಂಡ್ ಐ ಟ್ರಸ್ಟ್ ಮೈ ಬೇಬಿ. ಎಲ್ಲದು ತುಂಬ ಚೆನ್ನಾಗಾಗುತ್ತೆ. ಫಸ್ಟೆಲ್ಲ ಹೆದರ್ಕೊತಾ ಇದ್ದೆ. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಪ್ರೀವಿಯಸ್ ಏನಾದರೂ ನನ್ನ ಸ್ಕ್ಯಾನಿಂಗ್ ಟೈಮಲ್ಲಿ ಮಾತಾಡುವಾಗ ಕೇಳಿಸ್ಕೊಂಡ್ರೆ ನೀವು ಅಂದ್ಕೊಂಡಿರ್ತೀರ. ಸೊ ಐ ವಾಸ್ ಸೋ ಅಂಡರ್ ಕಾನ್ಫಿಡೆಂಟ್, ಅಯ್ಯೋ ಏನಾಗುತ್ತೋ ಅಂತ ಸ್ವಲ್ಪ ಭಯ ಅನ್ನೋ ಥರನೇ ಹೋಗ್ತಿದ್ದೆ ಪ್ರತಿಯೊಂದು ಟೆಸ್ಟಿಗೂ. ಬಟ್ ನಾವು ಐ ಆಮ್ ಸೂಪರ್ ಕಾನ್ಫಿಡೆಂಟ್, ಐ ಟ್ರಸ್ಟ್ ಮೈ ಬೇಬಿ, ಟ್ರಸ್ಟ್ ಮೈ ಬಾಡಿ. ಪ್ರತಿಯೊಂದೂ ತುಂಬ ಒಳ್ಳೆಯದಕ್ಕೆ ಒಳ್ಳೆಯದೇ ಆಗ್ತಾ ಇರೋದು. ಆ್ಯಂಡ್ ತುಂಬ ಚೆನ್ನಾಗಿದೆ, ಹೆಲ್ದಿಯಾಗಿದೆ. ನಾವು ಹೆದರೋದಷ್ಟು ಅದಕ್ಕೆ ಟೆನ್ಷನ್ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಸೊ thumbs up, let's meet after 2 days in Yatha. I will update you. Bye. Hello, hi, ಎಲ್ಲರಿಗೂ ನಮಸ್ಕಾರ. This is day 2 of anomaly scan. ಸೊ ಲಿಟ್ರಲಿ 6:30ಗೆಲ್ಲ ಎದ್ದು ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡಿ ಇವಾಗ ಸ್ವಲ್ಪ ತಿಂಡಿ ತಿಂದು ಹೊರಡ್ತಾ ಇದ್ದೀನಿ. ಫೀಲಿಂಗ್ ಲೈಕ್ ನಾನು ಎಲ್ಲೋ ಟ್ರಿಪ್ಪಿಗೆ ಹೋಗ್ತಾಯಿದ್ದೀನಿ, ಅದಕ್ಕೆ ಬೇಗ ಎದ್ದಿದ್ದೀನಿ, ಬೇಗ ರೆಡಿ ಆಗ್ತಿದ್ದೀನಿ, ಆ ಥರ ಫೀಲ್ ಬರ್ತಿದೆ. ಲಿಟ್ರಲಿ ಒಂದು ಸ್ಕ್ಯಾನಿಂಗಿಗೆ ಇಷ್ಟೊಂದು ಸರ್ಕಸ್ ಮಾಡುವಂತಹ ವ್ಯಕ್ತಿ ನಾನೇ ಅನಿಸುತ್ತೆ. ಇಷ್ಟು ಬೇಗ ಎದ್ದು ಹೀಗೆ ಹೋಗಿ ಯಪ್ಪ ಲಿಟ್ರಲಿ ತುಂಬ ಏನೋ ನನಗೆ ಇಂಥವು ಆಗೋದು. ಇಟ್ಸ್ ಓಕೆ, ಐ ಗಾಟ್ ಎನ್ ಅಪರ್ಚುನಿಟಿ ಟು ಸಿ ಮೈ ಬೇಬಿ ಸೆಕೆಂಡ್ ಟೈಮ್. ಸೊ ಐ ವಿಲ್ ಟೇಕ್ ಇಟ್ ಇನ್ ಪಾಸಿಟಿವ್ ವೇ. ಸೊ ಹೋಪ್ಸೋ ಇವತ್ತೆಲ್ಲನೂ ತುಂಬ ಚೆನ್ನಾಗಾಗಲಿ. ಫಸ್ಟ್ ಸ್ಕ್ಯಾನಿಂಗಲ್ಲೇ ಬೇಬಿ ಟರ್ನ್ ಆಗಿದೆ ಆ್ಯಂಡ್ ಎಲ್ಲದೂ ತುಂಬ ಚೆನ್ನಾಗಿದೆ. ಅದನ್ನು ಅಫ್ರಿಮೇಷನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಸೊ ದಟ್ ಹಾಗೆ ಆಗಲಿ ಅಂತ. ಆ್ಯಂಡ್ ಏನಾದರೂ ತಿಂಡಿ ತಿಂದೇ ಬರೋಕ್ಕೆ ಹೇಳಿದ್ದಾರೆ, ಯಾಕಂದರೆ ನಿಮ್ಗೆ ಹೇಳ್ದಂಗೆ ಮತ್ತೆ ಮಧ್ಯಾಹ್ನ ಓಡಿಸಿದ್ರಲ್ಲ, ನನಗೆ ಮತ್ತೆ ಹಂಗೆ ಓಡಿಸೋದು ಬೇಡ. ಸೊ ಹಾಗಾಗಿ ಸ್ವಲ್ಪ ಚಿತ್ರಾನ್ನ ಏನಾದರೂ ತಿನ್ಕೊಂಡು ಹೋಗಿಬಿಡ್ತೀನಿ. ಆ್ಯಂಡ್ ಇವತ್ತು ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಬಿಕಾಸ್ ಬೇಡ ಅಂತ. ಯು ನೆವರ್ ನೋ, ತುಂಬ ಟೈಮ್ ಆಗಿಬಿಡುತ್ತೆ ಏನು ಅಂತ. ಪಾಪು ಬೇರೆ ಒಬ್ಬಳೇ ಇರ್ತಾಳೆ. ಸೊ ಹಾಗಾಗಿ ಅದಕ್ಕೆ ವರ್ಕಿಂಗ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದಕ್ಕೆ. ಅದಕ್ಕೆ ಬೇಡ, ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತೀನಿ ಅಲ್ಲೋಗಿ. ಆ್ಯಂಡ್ ಇನ್ನೊಂದೇನೆಂದರೆ ಅವ್ರು ಒಳಗೆ ಯಾರಿಗೂ ಬಿಡೋಲ್ಲ. ಸೊ ಇಟ್ಸ್ ಆಫ್ ನೋ ಯೂಸ್ ಯಾರನ್ನಾದರೂ ಕರ್ಕೊಂಡು ಹೋದ್ರೂ. ಸೊ ಇಟ್ಸ್ ಓಕೆ, ಐ ವಿಲ್ ಗೋ ಆ್ಯಂಡ್ ಹ್ಯಾಂಡಲ್ ಇಟ್ ಆ್ಯಂಡ್ ಕಮ್ ಬ್ಯಾಕ್. ಎಲ್ಲದೂ ತುಂಬ ಚೆನ್ನಾಗಾಗಿದೆ. ಇವತ್ತು ಇನ್ನು ಬೇಗ ನನ್ನ ಕೆಲಸ ಮುಗಿತಾ ಇದೆ ಆ್ಯಂಡ್ ಅಂತ ನಾನು ಯೂನಿವರ್ಸಿಗೆ ಹೇಳ್ತಾ ಇದ್ದೀನಿ. ಸೊ ದಟ್ ಹಾಗೆ ಆಗಲಿ. ಆ್ಯಂಡ್ ಒಂದು ಬಾಕ್ಸಲ್ಲಿ ಒಂದು ಸ್ವಲ್ಪ ಆ್ಯಪಲ್ಲು, ಬನಾನಾ ಮತ್ತು ಕ್ಯಾರೆಟ್ನ ಇಟ್ಕೊಂಡು ಹೋಗ್ತೀನಿ. ಆ್ಯಂಡ್ ಬಾಟಲಲ್ಲಿ ಎಳ್ನೀರನ್ನ ತೊಗೊಂಡು ಹೋಗ್ತೀನಿ.
ಸೊ ಆ್ಯಂಡ್ ನಾನು ಫೈಲ್ಸ್ನೆಲ್ಲ ತೊಗೊಂಡು ಹೋಗ್ತಾಯಿದ್ದೀನಿ. ಇವತ್ತೊಂದು ಇಯರ್ಫೋನ್ಸ್ನ ತೊಗೊಂಡು ಹೋಗ್ತೀನಿ, ಚಾರ್ಜರ್ ತೊಗೊಂಡು ಹೋಗ್ತೀನಿ. ನಾನು ಫುಲ್ಲಿ ಪ್ರಿಪೇರ್ಡಾಗಿ ಹೋಗ್ತಾಯಿದ್ದೀನಿ ಇವತ್ತು. ಆ್ಯಂಡ್ ನಾನು ನೆನ್ನೆ 1-2-3 ಅವರ್ಸ್ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ನನಗೆ ನೈಟೆಲ್ಲ ನಿದ್ದೆನೂ ಬರಲಿಲ್ಲ ಸರಿಯಾಗಿ. ಇಟ್ಸ್ ಓಕೆ, ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ 1-2 ಅವರ್ಸ್ ಚೆನ್ನಾಗಿ ಮಲ್ಕೊಳ್ಳೋಣ. ಬಾಯ್. ನಾನು ಮತ್ತೆ ನಿಮಗೆ ಅಲ್ಲಿ ಹೋದ್ಮೇಲೆ ಏನು ಇರ್ತಾ ಎಷ್ಟು ಜನ ಇದ್ದಾರೆ ಏನು ಅಂತ ಹೇಳ್ತೀನಿ. 8 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು. ಆ್ಯಂಡ್ ಕ್ಲಿನಿಕ್ ಓಪನ್ ಆಗೋದು 7:30. ಇವಾಗ ಒಂದು 7:15. ಸೊ ಬೇಗನೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಾಗಲಿ. ಬಾಯ್. ನಮಸ್ಕಾರ ಎಲ್ಲರಿಗೂ. ನಾನಿವಾಗ ನೈಟು ರೆಕಾರ್ಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಮಾರ್ನಿಂಗ್ ಹೋಗಿ ಬಂದಾಗ ತುಂಬ ಟಯರ್ಡ್ ಆಗಿತ್ತು. ನಾನು ಹೇಳ್ದಂಗೆ ಅರೌಂಡ್ 8 ಗಂಟೆ ಅಷ್ಟೊತ್ತಿಗೆ ನಾನು ಕ್ಲಿನಿಕ್ಕಿಗೆ ಹೋಗಿದ್ದೆ. ಅಷ್ಟೊತ್ತಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ಕಂಪ್ಯಾರಿಟಿವ್ಲಿ ಮಂಡೇ ಹೋಗಿದ್ದಕ್ಕಿಂತ ಇವಾಗ ತುಂಬ ಕಡಿಮೆ ಜನ ಇದ್ದರು. ಲಕ್ಕಿಲಿ ನನಗೆ ಫಸ್ಟೇ ಕರೆದ್ರು. ಆ್ಯಂಡ್ ಅದ್ರ ಮೇಲೆ ಇನ್ನೊಂದು ಲಕ್ ಏನಪ್ಪ ಅಂತಂದರೆ ಬೇಬಿ ಪೊಸಿಷನಲ್ಲಿ ಇತ್ತು, ಹಿಂಗೆ ಟರ್ನ್ ಆಗಿತ್ತು. ಸೊ ಹಾಗಾಗಿ ಅವ್ರು ಏನೇನು ಪೆಂಡಿಂಗ್ ಇತ್ತು ಅದನ್ನೆಲ್ಲ ನೋಡಿದ್ರು. ಬಟ್ ಹಾರ್ಟ್ ಕಾಣಿಸ್ತಿಲ್ಲ ಅಂತ ಸ್ಟಿಲ್, ಅಂದರೆ ಹಾರ್ಟಿಗೆ ಕರೆಕ್ಟಾಗಿ ಬೇಕಾಗಿರೋಂತಹ ಆ್ಯಂಗಲ್ಲು ಅವ್ರಿಗೆ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ಒಂದು 10 ಮಿನಿಟ್ಸ್ ಡಿಲೇ ಆಯಿತು. ನಾನು ಮತ್ತೆ ಇವಾಗ ವಾಕ್ ಮಾಡೋಕ್ಕೆ ಹೇಳ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಐ ಹ್ಯಾವ್ ಮ್ಯಾನಿಫೆಸ್ಟೆಡ್ ಇಟ್. ಸೊ ಎಲ್ಲನೂ ತುಂಬ ನೀಟಾಗಿ ಅವರು ಎಲ್ಲ ಆಯಿತು. ಆ್ಯಂಡ್ ಫೈನಲಿ ಬೈ 9 ಎಲ್ಲ ನನಗೆ ಮುಗ್ದೋಗಿತ್ತು ಅವ್ರು ಸ್ಕ್ಯಾನಿಂಗ್ ಮಾಡೋವಂಥದ್ದು. ನನಗೆ ತುಂಬ ಬೇಗನೆ ಕರೆದ್ರು ಅವರು ಸ್ಟಾರ್ಟಿಂಗೇ. ಅದೇ ಪೊಸಿಷನಿಗೆ ಬಂದಿರಲಿಲ್ಲ ಅಂದರೆ ಪ್ರಾಬ್ಲಮ್ ಇತ್ತು ಅಷ್ಟೇ. ಸೊ ಒಂದೇನೋ ಒಂದು ಫುಲ್ಲು ಒಂದು ಅಚೀವ್ಮೆಂಟ್ ಮಾಡಿರೋ ಥರ ಫೀಲ್ ಬರ್ತಾಯಿತ್ತು. ಥ್ಯಾಂಕ್ಸ್ ಟು ಮೈ ಬೇಬಿ. ಸೊ ಎಲ್ಲ ಚೆನ್ನಾಗಾಯಿತು. ಆ್ಯಂಡ್ ರಿಪೋರ್ಟ್ ಕೂಡ ತುಂಬ ನಾರ್ಮಲ್ ಆಗಿದೆ. ಹಾರ್ಟ್ ಬೀಟು ಎಲ್ಲದೂ ಚೆನ್ನಾಗಿದೆ ಆ್ಯಂಡ್ ಆ್ಯಕ್ಟಿವ್ ಆಗಿದೆ ಬೇಬಿ. ಸೊ ನಾನಿವಾಗ ಆಲ್ಮೋಸ್ಟ್ 20 ವೀಕ್ ಮುಗಿತಾ ಬರ್ತಾ ಇದೆ ನನಗೆ. ಇನ್ನೊಂದು 2 ಡೇಸಲ್ಲಿ ಐ ವಿಲ್ ಸ್ಟಾರ್ಟ್ ವಿತ್ 21 ವೀಕ್ಸ್, ಅಂದರೆ ಆಲ್ಮೋಸ್ಟ್ 5.5. ಇನ್ನೊಂದು 2 ವೀಕ್ಸಲ್ಲಿ ನನ್ನ 6 ಮಂತ್ ಜರ್ನಿ ಶುರು ಆಗುತ್ತೆ. ಸೊ ಹಾಗಾಗಿ ಅನಾಮಲಿ ಮಾಡಿದ್ದವರು. ಡಾಕ್ಟರ್ ಹತ್ರನೂ ಹೋಗಿ ಬಂದೆ. ಈಗ ಹೋಗಿ ಒಟ್ಟಿಗೆ ಎಲ್ಲನೂ ಅಪ್ಡೇಟ್ ಮಾಡಿಬಿಡೋಣ ಅಂತ ನಾನು ಹಾಗೆ ಮಾಡಿದೆ. ಸೊ ವಾಪಸ್ ಬಂದ ಮೇಲೆ ಸಂಜೆ ಇವಾಗ ಡಾಕ್ಟರ್ ಹತ್ರ ಹೋಗಿ ನನ್ನ ಬ್ಲಡ್ ರಿಪೋರ್ಟ್, ಆಗ ಹಿಮೋಗ್ಲೋಬಿನ್ ಅದೆಲ್ಲ ಚೆಕ್ ಮಾಡಿದ್ರಲ್ಲ, ಯೂರಿನ್ ಸ್ಯಾಂಪಲ್, ಅದನ್ನೆಲ್ಲನೂ ತೋರಿಸಿ. ಆ್ಯಂಡ್ NIPT ಬಂದಿತ್ತು. ಸೊ ಅದನ್ನು ಚೆಕ್ ಮಾಡಿದ್ರು. ಆ್ಯಂಡ್ ಅನಾಮಲಿ ಸ್ಕ್ಯಾನ್ದು ಎಲ್ಲದೂ ಚೆಕ್ ಮಾಡಿದ್ರು. ಎಲ್ಲದು ಸೂಪರ್ ನಾರ್ಮಲ್ ಇದೆ. ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ನನಗೆ ಫಸ್ಟ್ ಡೋಸ್ ಆಫ್ TT ಇಂಜೆಕ್ಷನ್ನ ಕೊಟ್ಟರು. ಆ್ಯಂಡ್ ಅದು ಇಂಡಿಯಾದಲ್ಲಿ ತುಂಬ ಕಂಪಲ್ಸರಿ ಇದೆ 2 ಡೋಸೇಜ್ ಆಫ್ TT. ಇನಿಷಿಯಲಲ್ಲೇ ಕೊಡ್ತಾರೆ, ಬಟ್ ನಾನು ಅವಾಗ ಅವೈಲೇಬಲ್ ಇರಲಿಲ್ವಲ್ಲ. ಸೊ ಹಾಗಾಗಿ ನನಗೆ ಫಸ್ಟ್ ಡೋಸ್ ಇವಾಗ ಕೊಟ್ಟಿದ್ದು ನನಗೆ ಗೊತ್ತಾಗಲಿಲ್ಲ. ಥ್ಯಾಂಕ್ ಗಾಡ್. ಏನು ಅಷ್ಟೊಂದು ನೋವೆಲ್ಲ ಅನ್ನಿಸ್ಲಿಲ್ಲ. ಸೊ ಅದು ಒಂದು TT ಇಂಜೆಕ್ಷನ್ ಕೊಟ್ಟರು. ಆಮೇಲೆ ನನಗೆ ಇವಾಗ ನೆಕ್ಸ್ಟ್ ವಿಸಿಟ್ ಹೇಳಿರೋದು ಮತ್ತೆ ಫಸ್ಟ್ ವೀಕ್ ಆಫ್ ಲೈಕ್ ಡಿಸೆಂಬರಲ್ಲಿ, ಅಂದರೆ ನನ್ನ ಆಲ್ಮೋಸ್ಟ್ 4 ವೀಕ್ಸ್ ಆಫ್ಟರ್ 4 ವೀಕ್ಸ್ ಬರೋಕ್ಕೆ ಹೇಳಿರೋದು. ಆಗ ಬರ್ತಾ ಮತ್ತೆ ಸ್ಕ್ಯಾನಿಂಗ್ ಇದೆ. ಅದು ಬ್ರೈನ್ ಮತ್ತು ಹಾರ್ಟನ್ನು ಡೀಟೇಲ್ಡಾಗಿ ಚೆಕ್ ಮಾಡ್ತಾರೆ. ಅದು 2ನೇ ಜಾಸ್ತಿ ಚೆಕ್ ಮಾಡ್ತಾರೆ. ಸೊ ಅದನ್ನು ಮಾಡಿಸು. ಇಲ್ಲ ಅಂತ ಅಂದರೆ 28ಇಂದ ಎಲ್ಲದು ಗ್ರೋತ್ ಸ್ಕ್ಯಾನಿಂಗ್ ಇರುತ್ತೆ. ಯಾವುದೇ ಬಾಡಿ ಪಾರ್ಟ್ಗಳಾಗಲಿ ಅದು ಇದು ಯಾವುದನ್ನು ಚೆಕ್ ಮಾಡಲ್ಲ. ಸೊ ಯುವರ್ ವಿಶ್, ಇನ್ನು 24th ಒಂದು ಚೆಕ್ ಮಾಡಿಸಿ ಆಮೇಲೆ 30 ಮೇಲೆ ನಾನು ನಿನಗೆ ಗ್ರೋತ್ ಸ್ಕ್ಯಾನ್ ಕೊಡ್ತೀನಿ, ಅದು ಓಕೆ ಅಂದರೆ ಅದನ್ನು ಮಾಡಿಸು. ಇಲ್ಲ ಡೈರೆಕ್ಟಾಗಿ 28ಗೆ ಗ್ರೋತ್ ಸ್ಕ್ಯಾನ್ ಮಾಡಿಸ್ತೀನಿ ಅಂದರೆ ಅದು ಓಕೆ, ಆ ಥರ ಹೇಳಿದ್ರು. ಇಲ್ಲಿ ಒಂದು ಕ್ಯಾಚ್ ಏನಪ್ಪ ಅಂತ ಅಂದರೆ ಹಾರ್ಟಿಂದ ನಾನು ಚೆಕ್ ಮಾಡಿಸ್ಬೇಕಂತಂದರೆ ಅದೇ ಡಾಕ್ಟರ್ ಹತ್ರ ಹೋಗ್ಬೇಕಂತೆ. ಸೊ ಬೇರೆ ಯಾರು ಐ ಡೋಂಟ್ ಸಜೆಸ್ಟ್ ಅಂತ ಅಂದರು. ಅಂದರೆ ಹೀ ಈಸ್ ವೆರಿ ಫೇಮಸ್. ಹಾರ್ಟಿನ ನೀನು ಚೆಕ್ ಮಾಡಿಸ್ತೀನಿ ಅಂತ ನಿನಗಿದ್ರೆ ನೀನು ಅವ್ರ ಹತ್ರನೇ ಹೋಗಬೇಕು, ಬೇರೆ ಯಾರೂ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದರು. ಸೊ ಹಾಗಾಗಿ ಇಟ್ಸ್ ಓಕೆ, ಹಾಗಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅವ್ರದ್ದೇ ಬರೆದು ಕೊಡಿ. ನಾನು ಇವತ್ತು ಹೋದಂಗೆ ಹೇಗೆ 8 ಗಂಟೆಗೆ ಹೋದ್ನಲ್ಲ ಅದೇ ಥರ ಚೆಕ್ ಮಾಡಿಸ್ತೀನಿ ಹೋಗಿ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಸೋ. ಆ್ಯಂಡ್
ಇದು ಏನಪ್ಪ ಅಂತಂದರೆ ಪೊಸಿಷನಿಗೆ ಬರಲೇಬೇಕು, ಬಿಕಾಸ್ ಅವ್ರ ಮೇನ್ ಕಾನ್ಸಂಟ್ರೇಷನ್ ಇರೋದು ಹಾರ್ಟ್ ಆ್ಯಂಡ್ ಬ್ರೈನ್. ಸೊ ಹಾಗಾಗಿ ಅದು ಹಿಂಗೆ ಉಲ್ಟಾ ತಿರುಗಲೇಬೇಕಾಗುತ್ತೆ. ಸೊ ಅದೊಂದು ನೋಡೋಣ ನನ್ನ ಲಕ್ ನೆಕ್ಸ್ಟ್ ಟೈಮ್ ಹೇಗಿದೆ ಅಂತ. ಅಷ್ಟೇ, ಬೇರೆ ಅಂತ ಇಲ್ಲ. ಇನ್ನೊಂದು ಏನು ಹೇಳಿದ್ರಂದರೆ 24 ವೀಕ್ಸಿಗೆ ಅದೇ ನನ್ನ ನೀ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ ಮೇಲೆ ಗ್ಲೂಕೋಸ್ ಕೊಟ್ಟಿದ್ದಾರೆ. ಅದನ್ನು 2 hours ಮುಂಚೆ ಬ್ಲಡ್ ಚೆಕ್ ಮಾಡ್ತಾರೆ. 2 hours ಮುಂಚೆ ಅದನ್ನು 500 ml ವಾಟರಲ್ಲಿ ಒಂದಷ್ಟು ಪ್ಯಾಕೆಟ್ ಫುಲ್ ಕೊಟ್ಟಿದ್ದಾರೆ. ಅದನ್ನು ನೀರಿಗೆ ಹಾಕ್ಕೊಂಡು ಅದನ್ನು ಕುಡಿದು 2 ಗಂಟೆ ಆದ ಮೇಲೆ ನನಗೆ ಈಗ ಸುಮಾರು ನಾನೊಂದು 6 ಗಂಟೆಗೆ ಚೆಕಪ್ಪಿಗೆ ಹೋಗಬೇಕು ಅಂತಂದರೆ 4 ಗಂಟೆಗೆ ನಾನು ಅದನ್ನು ನೀರು ಕುಡಿದು ಮುಗಿಸಿಕ್ಬೇಕು. 6 ಗಂಟೆಗೆ ನಾನು ಬ್ಲಡ್ ಚೆಕಪ್ ಮಾಡ್ತಾರೆ. ಮೋಸ್ಟ್ಲಿ ಡಯಾಬಿಟಿಕ್ ಅದ್ರ ರಿಲೇಟೆಡ್ ಗ್ಲೂಕೋಸು ಅದೆಲ್ಲ ಹೇಗಿದೆ, ಬಾರ್ಡ್ರಲ್ಲಿದ್ದಾರಾ ಏನು ಎತ್ತ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದಾರೆ. ಆಮೇಲೆ ನನ್ನ ರೆಗ್ಯುಲರ್ ಯೂರಿನ್ ಟೆಸ್ಟ್ ಇದೆ, ಬಿಕಾಸ್ ಹೇಳ್ದಂಗೆ ಇನ್ಫೆಕ್ಷನ್ ಫೌಂಡ್ ಆದಮೇಲೆ ಮುಗೀತು. ಟಿಲ್ ಡೆಲಿವರಿ ನನಗೆ ಎವ್ರಿ ಮಂತ್ಲಿ ಒನ್ಸ್ ಯೂರಿನ್ ಟೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿ ಯೂರಿನ್ ಟೆಸ್ಟ್ ಇದೆ ಆ್ಯಂಡ್ ಬ್ಲಡ್ ಚೆಕಪ್ ಇದೆ. ಇವೆರಡು ನನ್ನ ನೆಕ್ಸ್ಟ್ ಸ್ಕ್ಯಾನಿಂಗಿಂದ ಅಪ್ಡೇಟ್, ನೆಕ್ಸ್ಟ್ ವಿಸಿಟಿನ ಅಪ್ಡೇಟ್. ಸೊ ಅದಾದ ಮೇಲೆ ನೆಕ್ಸ್ಟ್ ಎಲ್ಲ 32 ವೀಕ್ಸ್, ಲೈಕ್ ಆಲ್ಮೋಸ್ಟ್ 8th ಮಂತಿಗೆ ನನಗೆ ಮತ್ತೆ ಸ್ಕ್ಯಾನಿಂಗ್ ಇರೋದು. ಆ್ಯಂಡ್ ಎಲ್ಲ ನಾರ್ಮಲ್ ಇದೆ. ಐ ಆಮ್ ಹ್ಯಾಪಿ, ಬೇಬಿ ಈಸ್ ಆ್ಯಕ್ಟಿವ್, ಡೂಯಿಂಗ್ ಗುಡ್. ನನಗೆ ಮೂಮೆಂಟ್ಸಿನ ಏನೂ ಗೊತ್ತಾಗ್ತಿಲ್ಲ, ಅವ್ರು ಅಬ್ಸರ್ವ್ ಮಾಡು ಅಂತ ಹೇಳಿದ್ದಾರೆ. ಸೊ ನಾನು ಅಬ್ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಇವಾಗ ಆಲ್ಮೋಸ್ಟ್ 6 ಮಂತ್ಸಿಗೆ ನಾನು ಎಂಟರ್ ಆಗೋದ್ರಿಂದ. ಸೊ ಅದು ಇಂಪಾರ್ಟೆಂಟ್ ಇದೆ. ಅದರದ್ದು ಎಷ್ಟೋ ನಂಬರ್ ಆಫ್ ಟೈಮ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಡೇಯಲ್ಲಿ. ಅದೇನಾದರೂ ಕಡಿಮೆ ಆದರೆ ನಾವು ಮತ್ತೆ ಅವರಿಗೆ ಅಪ್ಡೇಟ್ ಮಾಡಬೇಕಾಗುತ್ತೆ ಡಾಕ್ಟರ್ಗೆ. ಸೊ ಹಾಗಾಗಿ ನನಗಿನ್ನೂ ಅದ್ರಿಗೆ ಯಾವುದೇ ಸೈನ್ಸ್ ಗೊತ್ತಾಗ್ತಾ ಇಲ್ಲ. ನೋಡೋಣ, ನಾನು ಈ ವೀಕ್ ಐ ವಿಲ್ ಟ್ರೈ ರಿಯಲಿ ಹಾರ್ಡ್ ಟು ಫೈಂಡ್ ದ್ಯಾಟ್. ನೋಡೋಣ ಎಲ್ಲದು ಓಕೆ ಆಗಲಿ ಅಂತ. ಸೊ ದಿಸ್ ಈಸ್ ದ ಅಪ್ಡೇಟ್ ಸೋ ಫಾರ್. ಐ ಆಮ್ ಸೂಪರ್ ಹ್ಯಾಪಿ ದ್ಯಾಟ್ ಎವ್ರಿಥಿಂಗ್ ಈಸ್ ನಾರ್ಮಲ್ ಆ್ಯಂಡ್ ಗೋಯಿಂಗ್ ಗುಡ್. ನನಗೆ ತೋರಿಸ್ಬಿಡ್ತಾನೆ ಬಿಫೋರ್ ಐ ಎಂಡ್ ಇಟ್. ಖುಷಿ ಆಗುತ್ತಲ್ವ ಅಂದರೆ. ನಾನು ಇನ್ನೊಂದು ಹೇಳಬೇಕು, ನಾನು ಕೊನೆಗಾದರೂ ನನಗೆ ಅಟ್ಲೀಸ್ಟ್ ಬೇಬಿನ ತೋರಿಸ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅವ್ರು ನನಗೆ ತೋರಿಸಲೇ ಇಲ್ಲ. ಐ ಡಿಡ್ ನಾಟ್ ಫೀಲ್ ದಟ್ ಕನೆಕ್ಷನ್ ಬೇಬಿ ಜೊತೆ. ಸೊ ದ್ಯಾಟ್ ಇಸ್ ದ ಒನ್ ಕಂಪ್ಲೇಂಟ್. ಬಟ್ ಅವರೇ ಮಾಡಬೇಕು ಅಂತ ಬಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ಟು ದ್ಯಾಟ್ ಡಾಕ್ಟರ್ ಓನ್ಲಿ. ಸೊ ನೋಡಿ ಇಷ್ಟೆಲ್ಲ ತೆಗೆದಿದ್ದಾರೆ. ಆ್ಯಂಡ್ ಈ ರಿಪೋರ್ಟ್ ತುಂಬ ಡಿಫ್ರೆಂಟ್ ಆಗಿದೆ ಬೇರೆ ಕ್ಲಿನಿಕಿಗೆ ಕಂಪೇರ್ ಮಾಡಿದ್ರೆ. ಐ ಥಿಂಕ್ ಅದಕ್ಕೆ ಅವ್ರು ನಮಗೆ ಹೇಳಿರೋದು ಅದೇ ಡಾಕ್ಟರ್ ಹತ್ರ ಹೋಗಿ ವಿಸಿಟ್ ಮಾಡಿ ಅಂತ. ಬಿಕಾಸ್ ತುಂಬ ಡೀಟೇಲ್ಡ್ ಆಗಿದೆ, ಲೈಕ್ ಕೈದು ಅದು ಎಷ್ಟು ಸೆಂಟಿಮೀಟರ್ ಇದೆ ಅದು ಇದು ತುಂಬ ಡೀಟೇಲಾಗಿ, ಲೈಕ್ ಇಟ್ಸ್ ಒಂದು 6 pages ಇದೆ. ಸೊ ಹಾಗಾಗಿ ಸಿಗೋಣ ನೆಕ್ಸ್ಟ್ ಮಂತಿನ ಸ್ಕ್ಯಾನ್ ಜೊತೆ. Until then, I am Arpita Tilka signing off. Bye-bye. Keep watching, keep supporting. Comment it down if you have any doubts. ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಸ್ಕ್ಯಾನಿಂಗ್ ರಿಲೇಟೆಡ್, ಅದು ಇದು ಪ್ರೆಗ್ನೆಂಟ್ ವುಮೆನ್ಸಿಗೆ ನಾನು ಕೇಳ್ತಾ ಇರೋದು. ಏನಾದರೂ ಇದ್ದರೆ ನೀವು ನನಗೆ ಕೇಳ್ಬೋದು, ಅಥವಾ ನನಗೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ನೀವು ನನಗೆ DM ಮಾಡ್ಬೋದು. ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಸೊ until then, keep watching.